ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ನಿನ್ ಜೊತೆ ಪಲ್ಲವಿ ಸಂಸಾರ ಮಾಡ್ತಾಳೆ, ದಯವಿಟ್ಟು ನೀನು ಅದಕ್ಕೆ ಅವಕಾಶ ಮಾಡಿಕೊಡಪ್ಪ. ಸರ್, ಸಂಸಾರ ಮಾಡೋದ್ರ ಬಗ್ಗೆ ಮಾತಾಡೋದಕ್ಕೆ ಸಂಸಾರ ಮಾಡೋ ಪಲ್ಲವಿಯವರು ಬರಬೇಕಾ ಅಥವಾ ನೀವು ಬರಬೇಕಾ? ಅವ್ರಿಗೆ ಬೇಡದೇ ಇರೋ ಈ ರಾಜಸಂಧಾನ ನಿಮಗೆ ಯಾಕೆ ಸರ್? ಬಿಡೋ, ಅವಳಿಗೆ ಮನ್ಸಿದ್ರೆ ತಾನೇ ಬರಕ್ಕೆ. ಇಲ್ಲಮ್ಮ, ಮನ್ಸಿಲ್ದೇನೇ ಇಲ್ಲ, ಆದ್ರೆ ಅವಳು ಬರೋ ಪರಿಸ್ಥಿತಿ ಇರಲಿಲ್ಲ. ಇದನ್ನ ನಂಬಲ್ಲ ಸರ್, ಇದು ಶುದ್ಧ ಸುಳ್ಳು. ಇಷ್ಟೆಲ್ಲ ಆದ್ಮೇಲೂ ಅಷ್ಟೆಲ್ಲ ಇರೋರು ತೇಜು ಬಗ್ಗೆ ಒಂದ್ಸಲ ಆದ್ರೂ ವಿಚಾರಿಸಿದ್ರ ಆ ಪುಟ್ಟ ಮನ್ಸಿನ ಮೇಲೆ ಎಷ್ಟು ಪರಿಣಾಮ ಬೀಳಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ವಾ? ಅದಕ್ಕೋಸ್ಕರ ಆದ್ರೂ ಒಂದು ಸಲ ಒಂದು ಫೋನ್ ಕಾಲ್ ಮಾಡಾದ್ರೂ ವಿಚಾರಿಸ್ಬೋದಾಗಿತ್ತಲ್ವಾ? ಇದ್ಯಾವ್ದು ನಡೀಲಿಲ್ವಲ್ಲ. ಅವ್ರಿಗೆ ನನ್ನ ಮಗ ತೇಜು ಬೇಡ ಅಂದ್ಮೇಲೆ ನನಗೂ ಅವ್ರು ಬೇಡ. ಮತ್ಯಾಕೆ ರಾಜಸಂಧಾನ? ಮತ್ಯಾಕೆ ಅವ್ರು ನನಗೆ? ಪಪ್ಪ ಪಪ್ಪ ಆಗನ್ಬೇಡ ಪಪ್ಪ. ನಂಗೆ ಅಣ್ಣನೂ ಬೇಕು, ನಂಗೆ ಅಮ್ಮನೂ ಬೇಕು. ಏಯ್, ಬಾಯಿ ಮುಚ್ಕೊಂಡು ಒಳಗಡೆ ಹೋಗು. ತಾತ ತಾತ ಪ್ಲೀಸ್ ತಾತ, ಅವರಿಬ್ರು ಕರ್ಕೊಂಡು ಬನ್ನಿ. ತೇಜು, ಅಪ್ಪ ಹೇಳಿದ್ ಕೇಳಿಸ್ಲಿಲ್ವಾ ನಿಂಗೆ? ಪಪ್ಪ ಪ್ಲೀಸ್ ಪಪ್ಪ, ನಂಗಮ್ಮ ಬೇಕು. ಅವ್ರು ನಮ್ಮನೆ ಕರ್ಸು ಪ್ಲೀಸ್. ತಾತ ಪ್ಲೀಸ್ ತಾತ. ಪಪ್ಪ ಪ್ಲೀಸ್ ಪಪ್ಪ. ಪಪ್ಪ ಯಾಕೆ ಪಪ್ಪ ಇನ್ನೂ ಮಾತಾಡ್ತಾ ಇಲ್ಲ? ನಂಗಮ್ಮ ಸಿಗೋದಿಲ್ವಾ? ನೋಡಿ ಸರ್, ನನಗೋಸ್ಕರ ಅಲ್ಲದೆ ಹೋದ್ರೂ ನನ್ನ ಮಗ ತೇಜುಗೋಸ್ಕರ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ನಾಳೆ ಒಳಗೆ ಪಲ್ಲವಿಯವರೇ ಬಂದು ನನಗೆ ಸಂಬಂಧ ಮುಖ್ಯ, ನನಗೆ ನೀವು ಬೇಕು ಅಂತ ನನ್ನನ್ನು ಹುಡುಕೊಂಡು ಬಂದು ಹೇಳಬೇಕು. ಆಗ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಇಲ್ಲದೆ ಹೋದ್ರೆ ಸರ್, ನೀವೆಷ್ಟೇ ಮಾತಾಡಿದ್ರೂ ಪ್ರಯೋಜನ ಇಲ್ಲ. ತೇಜು, ನೀನು ಹೋಗಿ ಆಡ್ಕೋ ಹೋಗು, ಎಲ್ಲ ಸರಿ ಹೋಗುತ್ತೆ. ಬರ್ತೀನಮ್ಮ. ನನ್ನ ಜೀವನದಲ್ಲಿ ಕುತ್ತಿಗೆಗೆ 2 ಸರ್ತಿ ತಾಳಿ ಬಿದ್ರು. 2 ಸಲನೂ ಮನ್ಸಿಗೆ ಆಘಾತಾಗಿದೆ. ಮೊದಲನೇ ಸರ್ತಿ ತಾಳಿ ಕಟ್ತವ್ರಿಗೆ
ಭಾವನೆಗಳೇ ಇರಲಿಲ್ಲ. 2ನೇ ಸರ್ತಿ ತಾಳಿ ಕಟ್ಟೋ ಮನುಷ್ಯನ ಭಾವನೆಗಳಿಗೆ ನಾನು ಸ್ಪಂದಿಸೋದಕ್ಕೆ ಆಗ್ಲಿಲ್ಲ. ಕ್ಷಮಿಸಿ ವಿಕ್ರಾಂತ್ ಅವರೇ, ನಾನು ನಿಮ್ಮ ಆಸೆ ಕನಸಿಗಷ್ಟೇ ಮಣ್ಣು ಹಾಕಿದ್ದಲ್ಲ. ಸ್ವಂತ ನನ್ನ ಆಸೆ ಕನಸುಗಳಿಗೂ ಮಣ್ಣು ಹಾಕೊಂಡಿದ್ದೀನಿ. ಮದ್ವೆ ಆದ ಮರುದಿನ ನಾನು ನಿಮ್ಮ ಮನೇಲಿ ಇರ್ತೀನಿ. ನಿಮ್ಮ ಮಗನಿಗೆ ನಾನು ತಾಯಿಯಾಗಿರ್ತೀನಿ. ನೀವು ನನ್ನ ಮಗಳಿಗೆ ತಂದೆ ಆಗಿರ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಅವಳು ತಂದೆ ಅಂತ ಆ ರಾಕ್ಷಸನ ಹಂಚ್ಕೊಂಡಿದ್ದಾಳೆ. ಆ ವಿಷಯ ನನಗೆ ಗೊತ್ತೇ ಆಗ್ಲಿಲ್ಲ. ನನ್ನಿಂದ ನಿಮಗ್ ತುಂಬಾ ಅನ್ಯಾಯ ಆಗೋಯ್ತು ವಿಕ್ರಾಂತ್ ಅವರು. ನನ್ನ ಜೀವನದಲ್ಲಿ ನನಗ್ ಸುಖ, ಶಾಂತಿ, ನೆಮ್ಮದಿ ತಂದ್ಕೊಡ್ಬೇಕು ಅಂತ ಬಂದಿರೋ ನಿಮ್ಗೆ ನಾನ್ ಕೊಟ್ಟಿರೋ ನೋವು ಕ್ಷಮಿಸೋ ಅಂತದ್ದಲ್ಲ ಅಲ್ವಾ ವಿಕ್ರಾಂತ್ ಅವ್ರೆ? ಅಮ್ಮ ಬೇಗ ಬಾ ಅಮ್ಮ, ಇವರೆಲ್ಲ ನಂಗೆ ಟಾರ್ಚರ್ ಕೊಡ್ತಿದ್ದಾರೆ. ಬಂದೆ ಅನು. ಅಮ್ಮ ಅಮ್ಮ ಎಲ್ಲರೂ ನಂಗೆ ಟಾರ್ಚರ್ ಮಾಡ್ತಿದ್ದಾರೆ. ಅನು, ಆಗಲ್ಲ ಪುಟ್ಟ, ಕೇಳು. ಯಾಕೆ ಹಾಗೆಲ್ಲ ಸುಳ್ಳು ಹೇಳ್ತಿದ್ಯಾ? ಹ ಅನು, ಏನಾಯ್ತು? ಅಮ್ಮ ಎಲ್ಲರೂ ನನ್ನ ಟಾರ್ಚರ್ ಮಾಡ್ತಿದ್ದಾರಮ್ಮ. ಯಾಕೆ ಅವಳನ್ನ ನೆಮ್ಮದಿಯಾಗಿರಕ್ ಬಿಡ್ತಿಲ್ಲ ನೀವೆಲ್ಲ? ಮತ್ತೆ ವಿಕ್ರಾಂತ್ ವಿಷಯ ತೆಗೆದ್ರ? ಫೋರ್ಸ್ ಮಾಡಿದ್ರ? ಅಯ್ಯೋ, ಅದೆಲ್ಲ ಏನೂ ಇಲ್ಲ ಪಲ್ಲವಿ. ಇವತ್ತು ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳಿದ್ವಿ ಅಷ್ಟೇ. ಅಮ್ಮ ನೋಡಮ್ಮ, ನಾನು ಸ್ಕೂಲ್ಗೆ ಹೋಗ್ಬಾರ್ದಂತೆ. ಯಾಕೆ ಹೋಗ್ಬಾರ್ದು? ಅಲ್ಲಿ ಮ್ಯಾಜಿಕ್ ಮಾಸ್ಟರ್ ಇರ್ತಾರೆ, ನಂಗೋಸ್ಕರ ವೇಟ್ ಮಾಡ್ತಿರ್ತಾರೆ. ನನ್ನ ವೇಟ್ ಮಾಡ್ಬೇಕು. ಥು, ಅದೇನ್ ಮೋಡಿ ಮಾಡಿದನೋ ಏನೋ. ಬಾಯ್ ಬಿಟ್ರೆ ಸಾಕು ಮ್ಯಾಜಿಕ್ ಮಾಸ್ಟರ್ ಅಂತ ಹೇಳ್ತಾನೆ ಇರ್ತಾಳೆ. ಕೇಳಿ ಕೇಳಿ ನಂಗೂ ತಲೆ ಕೆಟ್ಟು ಹೋಗಿದೆ. ನೋಡಮ್ಮ, ನನ್ನ ಪಪ್ಪನ್ ಕಂಡ್ರೆ ಅವರಿಗೆ ಎಷ್ಟು ಕೋಪ.